ನೆಕ್ಸ್ಟ್ ಬಂದು ನೆಕ್ಸ್ಟ್ ಫೋನೋಗ್ರಾಮ್ ಈಸ್ ಎ ವೈ. ಎ ವೈ ಇಟ್ಸ್ ಆಲ್ವೇಸ್ ಎ. ಎ ವೈ ಬಂದಾಗ ಎ. ಇದನ್ನು ನಾನು ಬೇಸಿಕಲ್ಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಬೇಸಿಕ್ ಬ್ಲೆಂಡಿಂಗಲ್ಲಿ ಕಾನ್ಸನೆಂಟ್ ವಾವೆಲ್ ಆ್ಯಂಡ್ ಕಾನ್ಸನೆಂಟ್ ಬ್ಲೆಂಡಿಂಗ್ ಇದೆಯಲ್ವಾ. ಸೊ ಆ್ಯಬ್, ಆ್ಯಕ್, ಆ್ಯಡ್, ಆ್ಯಫ್, ಆ್ಯಗ್ ಅದರಲ್ಲಿ ಎ ಇ ಅಂತ ಹೇಳಬೇಕು. ಐ ಅಂತ ಹೇಳಂಗಿಲ್ಲ, ಎ. ಎ ವೈ ಬಂದಾಗ ಇಟ್ಸ್ ಆಲ್ವೇಸ್ ಎ. ಓಕೆ, ಸೊ ಎಕ್ಸಾಂಪಲ್ ನೋಡಿ, ಪೇ, ಡೇ, ವೈ, ಸೇ, ಲೈ, ರೇ. ಸೊ ನಾವು ಕಾಮನ್ ಆಗಿ ಇದನ್ನು ಯ ಸೌಂಡ್ ಬಳಸೋದಿಲ್ಲ, ಎ ಅಂತ ಹೇಳಲ್ಲ. ಎಲ್ಲರೂ ನೀವು ಕಾಮನ್ ಆಗಿ ಕೇಳಿರ್ತೀರ ಪೇ. ಪೇ ಅನ್ನೋದನ್ನು ಪೇ ಅಂತಲೇ ಹೇಳ್ತೀವಿ ಹೊರತು ಪೇ. ಪಿ ಎ ಈಸ್ ಪೆ. ಪೆ ಪೆ. ಇದೇನಿದು? ಪೆಟ್, ಪೆಟ್, ಪೆಟ್. ಸೊ ಇದೇನಾಗುತ್ತೆ? ಪೆ 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 ಅಂದರೆ ಎ. ಸೊ ನಾವು ಅದನ್ನು ಫೋನ್ ಪೇ, ಗೂಗಲ್ ಪೇ ಅಂತ ಹೇಳ್ತೀವಿ, ರೈಟ್? ಪೇ, ಫೋನ್ ಪೇ, ಗೂಗಲ್ ಪೇ. ಬಟ್ ಆ್ಯಕ್ಚುಲಿ ಅದು ಯ, ಪೇ, ಎ, ಪೇ. ಅಥವಾ ನೀವು ಲಾಂಗ್ ಆಗಿ ದೀರ್ಘ ಪೇ, ಎ, ಡೇ, ವೈ. ಯನ ಉಚ್ಚಾರಣೆ ಮಾಡಲ್ಲ, ನಾವು ಯೂಸ್ ಮಾಡೋದಿಲ್ಲ ಕೊನೆಗೆ. ಇಂಗ್ಲೀಷಲ್ಲಿ ಇಟ್ಸ್ ವೆರಿ ಸ್ಪೆಸಿಫಿಕ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲೀಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲೀಷನ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷನ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷನ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನೆಗೆಟಿವ್ ಕ್ವೆಶ್ಚನ್ನು ಇದು ನೆಗೆಟಿವ್ ಆಗಿರುತ್ತೆ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ, ಆಮೇಲೆ ಅದನ್ನು ಹೇಳಲೇಬೇಕು. ಪೇ, ನಾವು ಡೇ, ಪೇ ಇದನ್ನೆಲ್ಲ ನಾವು ಹೇಳೋದಾಗೆ ಪೇ, ಡೇ, ವೇ, ಸೇ, ಲೇ, ರೇ ಹೀಗೆ ಹೇಳೋದು, ಹಿಂಗೆಲ್ಲ ಪೇ, ಡೇ, ವೈ, ಸೇ. ಓಕೆ, ಸೊ ಇನ್ಮೇಲೆ ಇದೇ ಥರ ಉಚ್ಚಾರಣೆ ಮಾಡೋದು. ಹಾಗೆ ನೋಡಿ, ಜೈ, ಗೈ, ಖೈ, ಟ್ರೈ, ಮೈ, ಸ್ಪ್ರೇ, ಬಿಟ್ರೈ, ಸ್ಟೇ, ಪ್ಲೇ, ವೈ, ಟುಡೇ, ಸಂಡೇ, ಡಿಲೇ, ಎಸ್ಐ, ರಿಲೇ, ಸ್ಟ್ರೈ, ಕ್ರೈ, ಎ, ಎ, ಎ. ಓಕೆ, ಸೊ ನೆಕ್ಸ್ಟ್ ಫೋನೋಗ್ರಾಮ್ ಯಾವುದು ಅಂತ ನೋಡೋಣ. ಎ ಯು ನೋಡಿ, ಎ ಯು. ಓಕೆ, ಸೊ ಎ ಯು ಬಂದಾಗ ನಾವು ಎದು ಉಚ್ಚಾರಣೆ ಏನಿದೆ, ಸೊ ಹೌ ಡು ಯು ಪ್ರೊನೌನ್ಸ್ ಎ ಆ್ಯಂಡ್ ಯು ಟುಗೆದರ್? ಲೈಕ್ ಎದು ಉಚ್ಚಾರಣೆ ಆ, ಯುದು ಉಚ್ಚಾರಣೆ ಅ. ಅಂತ ಹೇಳ್ತೀವ. ಹಾಗಾದರೆ ಇದನ್ನು ಅ ಥಾರ್ ಅಂತ ಹೇಳೋಕ್ಕಾಗುತ್ತಾ? ಅಥವಾ ಇಲ್ಲಿ ಉದಾಹರಣೆಗೆ ಇಲ್ಲಿ ಏನಿದೆ, ಅ ಡಿಯೋ, ಡಿಯೋ, ಅಥವಾ ಅ ಟೋ ಅಲ್ಲ. ಸೊ ಅವೆರಡು ಬೋತ್ ಆರ್ ವವೆಲ್ಸ್. ಅವೆರಡೂ ಒಟ್ಟಿಗೆ ಸೇರಿದಾಗ ಡಿಫ್ರೆಂಟಾಗಿ ಸೌಂಡ್ ಬರುತ್ತೆ, ವಿಚ್ ಇಸ್ ಅ. ಅಂದರೆ ಈ ಅ ಅನ್ನೋ ಸೌಂಡ್ ಏನಿದೆ ಅದು ಅ ಅಂತ ನಾವು ಫಸ್ಟಿಂದ ಏನು ಹೇಳ್ಕೊಂಬಂದಿದ್ವಿ, ಓ ಅಕ್ಷರಕ್ಕೆ ಆ ಸೌಂಡ್ ಹೇಳ್ತಾ ಬಂದಿದ್ವಿ. ಓ ಅಕ್ಷರಕ್ಕೆ ಶಾರ್ಟ್ ಸೌಂಡ್ ಇಸ್ ಅ. ಉದಾಹರಣೆಗೆ ಆಕ್ಸ್, ಆರೆಂಜ್, ಆಕ್ಸ್ಫರ್ಡ್, ಆಕ್ಟೋಪಸ್, ಫಾಕ್ಸ್, ಡಾಗ್, ಡಾನ್, ರೈಟ್? ಅದೇ ನೆಕ್ಸ್ಟ್ ಇದಕ್ಕಿಂತ ಮುಂಚೆ ನಾವು AW ನೋಡಿದ್ವಲ್ವಾ, AWಗೂ ಅದೇ ಸೌಂಡು, ರೈಟ್? AWಗೂ ಅದೇ ಸೌಂಡು ಅ. ಅದೇ ಥರ ನಿಮಗೆ AUಗೂ ಸೇಮ್ ಸೌಂಡ್ ಏನು ಬರುತ್ತೆ, ಅ. ಬೇರೆ ಸೌಂಡ್ ಚೇಂಜ್ ಆಗುತ್ತೆ, ಯಾವ ವರ್ಡ್ಸಲ್ಲಿ ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲೆಲ್ಲ ನಮಗೆ ನೋಡಿ, ಆಡಿಟ್ ವೆರಿ ಗುಡ್ ಎಕ್ಸಾಂಪಲ್. ಆಟೋಮೊಬೈಲ್, ಆಟೋಮ್ಯಾಟಿಕ್, ಆಟೋ ರಿಕ್ಷಾ. ಓಕೆ, ಅದನ್ನು ನಾವು ಕಾಮನಾಗಿ ಏನು ಹೇಳ್ತೀವಿ, ಆಟೋ. ಓಕೆ, ಕನ್ನಡದಲ್ಲಿ ಅದನ್ನು ಹೇಳಬೇಕಾದ್ರೆ ಆಟೋ ಅಂತ ಹೇಳ್ಬೋದು. ಬಟ್ ವೆನ್ ಯು ಸ್ಪೀಕ್ ಇಂಗ್ಲಿಷ್ ಅಲ್ಲಿ ನೀವು ಆಟೋ ಅಂತ ಹೇಳಬೇಕು. ಹಾಗೆ ಇಲ್ಲಿ ಸಿ ಇದೆ, ಸಿ ಉಚ್ಚಾರಣೆ ಏನು, ಕ್. AU ಬಂದಾಗ ಅ.
ಓಕೆ, ಸೊ ಇದು ನಮಗೆ ಕನ್ಫ್ಯೂಸ್ ಆಗ್ಬೋದು, ಎಲ್ಲಿ ಯಾವಾಗ ಆ ಹೇಳಬೇಕು. ಈಗ ಸಿ ಒ ಬಂದಾಗಲೂ ಕಾ ಬರ್ಬೋದು. ಉದಾಹರಣೆಗೆ ಕಾಟ್, ಕಾಟ್. ಓಕೆ, ಸೊ ಇದು CAU ಕಾ. ಹಾಗಾದರೆ ಇಲ್ಲಿ ಓ ಹಾಕ್ಬೋದಲ್ಲ ಅಂತ ಹೇಳಿದ್ರೆ ಅದು ಕೋಸ್ ಆಗುತ್ತೆ. ಕೋಸ್, COSE ಕೋಸ್. ಓಕೆ, ಇದು ಕಾಸ್, ಕಾಸ್. ಆದರೂ ಬ್ರಿಟಿಷರು ಅದನ್ನು ಕೋಸ್ ಅಂತಲೇ ಹೇಳೋದು, ಕೋಸ್, ದ ಕೋಸ್ ಅಂತ ಹೇಳ್ತಾರೆ. ಬಟ್ ನಾವು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕಾಸ್ ಅಂತ ಹೇಳೋದು. ಕಾಸ್, ಕಾಸ್, ಕಾಸ್ ಅಲ್ಲ, ಕಾಸ್. ಆಡಿಯೋ, ಆಡಿಯೋ ಅಂತ ನಾವೇನು ಹೇಳ್ತೀವಿ ಅದನ್ನು ಆಡಿಯೋ. ಕಾಸ್, ಆಟೋ, ಆಟೋಮ್ಯಾಟಿಕ್. ಡೋಂಟ್, ಫಾಲ್ಟ್, ಫಾಲ್ಟ್. ಫೋನ, ಫ್ರಾಡ್, ಫ್ರಾಡ್. ನಾವು ಫ್ರಾಡ್ ಅಂತ ಹೇಳ್ತೀವಲ್ಲ ಅದೇ ಫ್ರಾಡ್. ಹಾಂಟ್, ಲೋರಾ, ಪಾಸ್, ಪಾಸ್. ಸಾಸ್, ಸಾಸ್. ನಾವು ಸಾಸ್ ಅಂತ ಹೇಳ್ತೀವಲ್ವ, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ರೈಟ್? ಇಟ್ಸ್ ಸೋಸ್ ಆ್ಯಕ್ಚುಲಿ, SAUCE. ಸೊ AU ಬಂದಾಗ ನಿಮಗೆ ಸೋಸ್. ಸೋನ, ಸೋಟೆ, ಸೋಟೆ. ಸೊ ಕನ್ನಡದಲ್ಲಿ ನಾನು ಎಲ್ಲ ಆಕಾರನೇ ಬರೆದಿದ್ದೀನಿ, ಇಲ್ಲಿ ನೀವು ಒಂದು ಲೈನ್ ಹಾಕ್ಕೋಬೇಕು ಮೇಲೆ. ಓಕೆ, ಸೋಟೆ, ಫ್ರಾಡ್ ಎಲ್ಲ ಆ ಇದೆ, ಆನೆಲ್ಲ ನಾವು ಓ ಅಂತ ಮಾಡಬೇಕು. ಟೋಂಟ್, ವೋಲ್ಟ್, ಆಗಸ್ಟ್. ನಾವು ಅದನ್ನು ಆಗಸ್ಟ್ ಅಂತ ಹೇಳ್ತೀವಿ, ಆಗಸ್ಟ್ ತಿಂಗಳು. ಓಕೆ, ಕನ್ನಡದಲ್ಲಿ ಆಗಸ್ಟ್ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಇಂಗ್ಲೀಷಲ್ಲಿ ಆಗಸ್ಟ್ ಅಂತ ಯೂಸ್ ಮಾಡೋದು ಕಾಮನ್ ಆಗಿ, ಅದು ಬಟ್ AU ಇದೆ, ನಾವು ಆ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಆಗಸ್ಟ್, ಆ. ಓಕೆ, ಜೂನ್, ಜುಲೈ, ಆಗಸ್ಟ್. ಸೆಪ್ಟೆಂಬರ್, ಅಕ್ಟೋಬರ್. ಓಕೆ, ನಾವು ಅದನ್ನು ಅಕ್ಟೋಬರ್ ಅಂತ ಹೇಳ್ತೀವಿ, ಅಕ್ಟೋಬರ್ ಅಲ್ಲ, ಇಟ್ಸ್ ಅಕ್ಟೋಬರ್. ಹಾಗೆ ಇದು ಆಗಸ್ಟ್ ಅಲ್ಲ, ಆಗಸ್ಟ್, ರೈಟ್? ಓಕೆ, ನೆಕ್ಸ್ಟ್ ಆಥರ್, ಆಥರ್, ಆಥರ್ ಅಲ್ಲ, ಆಥರ್, AU, ಆಥರ್. ಆಸ್ಟಿನ್, ಸಾರಿ, ಆಟಿಸಮ್, ಆಟಮ್, ಎನ್ ಸೈಲೆಂಟ್ ಆಗಿ. ಓಕೆ, ಸೊ ಇದರ ಈ ಅಕ್ಷರದಲ್ಲಿ, ಈ ಪದದಲ್ಲಿ ಯಾವ್ದು ಸೈಲೆಂಟ್ ಆಗಿರುತ್ತೆ, ಯಾವ ಅಕ್ಷರ ಸೈಲೆಂಟ್ ಇರುತ್ತೆ? ಈ ವರ್ಡಲ್ಲಿ ಯಾವ ಅಕ್ಷರ ಸೈಲೆಂಟ್ ಇದೆ? ಮೈಕ್ ಆನ್ ಆಗಿದೆಯಾ, ಆಫ್ ಇದೆಯಾ? ಯಾವುದು? ಎನ್. ಓಕೆ, ರೈಟ್. ಆಟಮ್, ಇಲ್ಲಿ ಕನ್ನಡದಲ್ಲಿ ಇದೆಯಲ್ಲ, ಬಟ್ ಯಾ, ಆಟಮ್ ಇಸ್ ವೆರಿ ಕಾಮನ್. ಕ್ಲಾಸ್, ಕ್ಲಾಸ್. ಫಾಸೆಟ್, ಫಾಸೆಟ್, ಫಾಸೆಟ್. ಓಕೆ, ನೆಕ್ಸ್ಟ್ ಲಾಂಚ್, LAU. ಸೊ AU ಬಂದಾಗ ಇಟ್ಸ್ ಆಲ್ವೇಸ್, ನಾಟ್ ಆಲ್ವೇಸ್, ಮೋಸ್ಟ್ ಆಫ್ ದಿ ಕೇಸಸ್ ಅಂತಲೇ ಹೇಳಬೇಕು. ಇನ್ನು ಎಲ್ಲಿ ಚೇಂಜ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬಿಕಾಸ್, applaud, astronaut, assault, dinosaur, augment. ಇದನ್ನೆಲ್ಲ ವರ್ಡ್ಸ್ ಎಲ್ಲ ನೋಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಹಾಂ, ಇನ್ನು ಚೇಂಜ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಒಂದಷ್ಟು ವರ್ಡ್ಸ್ ಮಾತ್ರ ಇದೆ, ಜಾಸ್ತಿ ಇಲ್ಲ. ಓಕೆ, ಸೊ ಯಾವುದಂತ ನೋಡೋಣ. ನೋಡಿ, ಇದು ಅಷ್ಟೇ, ಆ,